ವೆಲ್ಕಮ್ ಟು ಬನವಾಸಿ. ಇವತ್ತಿನ ವಿಡಿಯೋದಲ್ಲಿ ಬನವಾಸಿಯ ಒಂದು ಕದಂಬರ ಗುಡಿಯ ಎಲ್ಲ ಸುತ್ತಲೂ 360 ಡಿಗ್ರಿಯ ವಿಡಿಯೋ ಮಾಡಿದ್ದೀನಿ. ಅತಿ ಸುಂದರವಾಗಿದೆ. ಈ ನೇಚರ್ ಕೂಡ ಚೆನ್ನಾಗಿತ್ತು, ನೋಡ್ಕೊಂಬನ್ನಿ. ನನಗೆ ಈ ಗುಡಿ ನೋಡಿದರೆ ಏನು ಅನಿಸುತ್ತೆ ಅಂದರೆ, ನಾವು ಸಣ್ಣವರಿದ್ದಾಗ ಮಯೂರವರ್ಮ ಅಂತೇಳಿ ಒಂದು ಫಿಲ್ಮ್ ಇತ್ತು, ಅದನ್ನು ನೋಡಿ ಇನ್ಸ್ಪಿರೇಷನ್ ಆಗಿದ್ವಿ. ನಾವು ಇವತ್ತು ಕದಂಬರ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಭಾಳ ಖುಷಿಯಾಗಿದೆ. ಆಮೇಲೆ ಸುಮಾರು 250 ವರ್ಷಗಳ ಕಾಲ ಮಯೂರವರ್ಮ ಕರ್ನಾಟಕವನ್ನು ಆಳಿರ್ತಾನೆ, ಹಾಗೂ ಕನ್ನಡ ಘನತೆ ಗೌರವನ ಎತ್ತಿ ಹಿಡಿದಿರ್ತಾನೆ, ಕೀರ್ತಿಯನ್ನು ಬೆಳಗಿರ್ತಾನೆ. ಆ ಬನವಾಸಿಯ ದೇವರು ಅವರ ಮನೆ ದೇವರಾಗಿತ್ತು. ಮಯೂರವರ್ಮದ ಹಿಸ್ಟ್ರಿ ಹೇಳಿದರೆ ಭಾಳನೇ ಇದೆ ತಿಳ್ಕೊಳೋದು. ಎಂಥ ಸುಂದರವಾಗಿದೆ ಅಂದರೆ ನೋಡಿ, ಕಲ್ಲಿನಲ್ಲೇ ಕಿಟಕಿಗಳನ್ನು ಕೆತ್ತಿದ್ದಾರೆ. ಆಮೇಲೆ ಗೋಡೆ ಮೇಲೆ ಕೆಲವೊಂದು ಬೊಂಬೆಗಳನ್ನು ಕೆತ್ತಿದ್ದಾರೆ, ಬಸವಣ್ಣ ಆ ಥರ. ಆಮೇಲೆ ಇದು ಒಂದು ಗುಡಿ, ಇದು ನೋಡಿ ಎಂಥ ಸುಂದರವಾಗಿದೆ. ಇದು ನೋಡಬೇಕೆಂದ್ರೆ ನಾವು ಮಳೆಗಾಲದಲ್ಲೇ ವಿಸಿಟ್ ಮಾಡಬೇಕು ಪ್ಲೇಸನ್ನು. ನಾವು ಮಳೆಗಾಲದಲ್ಲೇ ಹೋದರೆ ಬಿಸಿಲಿತ್ತು, ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ. ಹಾಗಾಗಿ ಹಂಗೆ ವಿಡಿಯೋ ಮಾಡಿದ್ದೀನಿ. ಬಟ್ ಭಯಾನಕ ಬಿಸಿಲಿತ್ತು. ನಿಮಗೆ ಯಾವಾಗಲೂ ಬನವಾಸಿಗೆ ವಿಸಿಟ್ ಕೊಟ್ಟರೆ ಅಲ್ಲಿ ಅನ್ನಪ್ರಸಾದ ಸಿಕ್ಕೇ ಸಿಗುತ್ತೆ ಮಧ್ಯಾಹ್ನ ಹೊತ್ತು. ನೀವು ಅದನ್ನು ಮಾಡಿಕೊಂಡು ನೀವು ಮನೆಗೆ ತೆರಳಬಹುದು. ಇದು ಪುಷ್ಕರಣಿ, ದೇವರ ಪೂಜೆ ಮಾಡಿ ಎಕ್ಸಿಟಾಗಿ ನೀವು ತೆರಳ್ಬೋದು. ಹಾಗೂ ಅಕ್ಕಪಕ್ಕದ ಪ್ಲೇಸಸ್ಸನ್ನು ನೋಡ್ಬೋದು ನೀವು ನೋಡಿ. ಆಮೇಲೆ ಇದರೊಳಗೆ, ಈ ಗುಡಿಯೊಳಗೆ ಒಂದು ಬಸವಣ್ಣ ಇದೆ, ಕಲ್ಲಿನ ಬಸವಣ್ಣ. ನೋಡಲಿಕ್ಕೆ ಎಂಥ ಸುಂದರವಾಗಿದೆ ಅಂದರೆ ಅದೆರಡು ಕಣ್ಣುಗಳು ಸಾಲದು. ಎಷ್ಟು ಚೆಂದಾಗಿ ಕೆತ್ತಿದ್ದಾರೆ ಅಂದರೆ ಅದನ್ನು ಯಾವುದು ಮುಕ್ಕಾಗಿಲ್ಲ. ಆ ಬಸವಣ್ಣ ನೋಡಲು ಭಾಳ ಚೆಂದವಾಗಿದೆ. ಬನವಾಸಿಯ ಬಸವಣ್ಣ ಇದೆ ನೋಡಿ. ಆಮೇಲೆ ಗುಡಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಪರ್ಮಿಷನ್ ತೊಗೊಂಡು ಮಧುಕೇಶ್ವರ ದೇವರ ಒಂದು ವಿಡಿಯೋ ತೆಗೆದುಕೊಂಡಿನಿ. ಆಮೇಲೆ ನನ್ನ ಜೀವನದಲ್ಲೇ ಈ ಥರ ಮೂರ್ತಿನ ನಾನು ಫಸ್ಟ್ ಬಾರಿ ನೋಡಿರೋದು. ಈ ಮೂರ್ತಿ ಚೆನ್ನಾಗಿದೆ. ಆಮೇಲೆ ಮಲೆನಾಡು ಸೈಡು ಈ ಥರ ಬಂಡೆಗಳ ಹಾಕಿ ಈ ಥರ ಗುಡಿಗಳನ್ನು ಮಾಡಿದಾರಲ್ಲ, ಮಳೆ ನೀರು ಬಂದಾಗ ಈ ಕೆಳಗಡೆ ಬೆಳೆಯೋಕ್ಕೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಭಾಳ ಸುಂದರವಾಗಿತ್ತು ಈ ದೇವಾಲಯ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಮಧುಕೇಶ್ವರ ಟೆಂಪಲ್, ಬನವಾಸಿ, ಕದಂಬರ ಕುಲದೇವ. ನೀವು ಬಂದರೆ ಚೆನ್ನಾಗಿರುತ್ತೆ ಈ ಪ್ಲೇಸಿಗೆ. ನೀವು ಯಾವುದೋ ಒಂದು ಪ್ಲೇಸಿಗೆ ಹೋಗುವಾಗ ಬನವಾಸಿಗೆ ಹೋಗಿ ಮುಂದೆ ಹೋಗ್ಬೋದು. ಸಿರಸಿಗೆ ಹೋಗೋತ್ನಾಗ ನಾವು ಹೋಗಿದ್ವಿ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇದೇ ಥರ ವಿಡಿಯೋ ಮಾಡಿ ಬಿಡ್ತಿರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.